ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಧನಲಕ್ಷ್ಮಿ ಪೂಜೆಗೆ ಅಂತ ಸುಂದರವಾದ ಹಾರವನ್ನು ಹೇಗೆ ಮಾಡೋದು ಸುಲಭವಾಗಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿ ಒಂದು ಗ್ರ್ಯಾಂಡ್ ಆಗಿ ಕಾಣಿಸೋವಂಥ ಹಾರನ ಪಟ್ಟಂತ ಹೇಗೆ ಮಾಡೋದು ಅಂತ ನೋಡಿಬಿಡೋಣ. ನೋಡಿ, ಈ ರೀತಿ ಸ್ಯಾಟಿನ್ ರಿಬ್ಬನ್ನ ತೊಗೊಂಡ್ಬಿಟ್ಟು ನಾನು ಎರಡೂ ಸೈಡಿಗೂ ಬರ್ನ್ ಮಾಡ್ಕೊಂಡಿದ್ದೀನಿ. ನಂತರ ಹೀಗಿಟ್ಕೊಂಡು ಪಿನ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಂತರ ಈ ರೀತಿ 5 ರೂಪೀಸ್ ಕಾಯಿನ್ ತೊಗೊಂಡಿದ್ದೀನಲ್ಲ, ಅದನ್ನು ಹೀಗೆ ಗ್ಲೂ ಹಾಕಿಬಿಟ್ಟು ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಮಧ್ಯೆ ಮಧ್ಯೆ ಗ್ಯಾಪ್ ಬಿಟ್ಟು ಹೀಗೆ 1 ಬೈ 1 ಸ್ಟಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈ ರೀತಿ ಗೋಲ್ಡ್ ಕಾಯಿನೆಲ್ಲ ಸ್ಟಿಕ್ ಮಾಡಿ ಆದಮೇಲೆ ಸೆಂಟರಲ್ಲಿ ಮತ್ತೆ ನಾನಿಲ್ಲಿ ಸ್ವಲ್ಪನೇ ಗ್ಲೂ ಹಾಕ್ತಾ ಇದ್ದೀನಿ. ನಂತರ ಈ ರೀತಿ ಮಿರರ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಈ ಲೇಸ್ನಲ್ಲಿ ಹೀಗೆ ಒಂದು ಫ್ಲವರ್ ಥರ ಮಾಡ್ಕೋತಾ ಇದ್ದೀನಿ. ನೋಡಿ, ಹೀಗೆ 4 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಅಂದರೆ ಒಮ್ಮೆ ಹೀಗೆ ಸೆಂಟರಲ್ಲಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಫೋಲ್ಡಿಂಗ್ಗೆ ಈಸಿ ಆಗುತ್ತೆ. ಮತ್ತು ಈ ಎರಡೂ ಸೈಡು ಹೀಗೆ ಬರ್ನ್ ಮಾಡ್ಕೊಂಡ್ಬಿಟ್ರೆ ನಮಗೆ ದಾರ ಎದ್ದು ಬರಲ್ಲ. ನಾನಿಲ್ಲಿ 4 ಸೆಂಟಿಮೀಟ್ರಲ್ಲಿ 4 ಇಂಚ್ ಉದ್ದದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ.
ನೋಡಿ ಈ ರೀತಿ ಮಾಡಿಕೊಂಡು ಸ್ಟೆಪ್ಲರ್ ಹಾಕಿ ಪಿನ್ ಮಾಡ್ಕೊತಾ ಇದ್ದೀನಿ. ನಂತರ ಮತ್ತೆ ಇಲ್ಲಿ ಪಿನ್ ಹೊಡೆದಾದ್ಮೇಲೆ ಗ್ಲೂನ ಹಾಕಿಬಿಟ್ಟು, ಇದು 5 ರೂಪೀಸ್ ಸ್ವಲ್ಪ ದೊಡ್ಡ ಕಾಯಿನ್ ಇದು, ಇದನ್ನು ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಈ ಕಾಯಿನೆಲ್ಲ ಸ್ಟಿಕ್ ಮಾಡಿರ್ತೀವಲ್ಲ ಅದ್ರ ಸುತ್ತಲೂ ನಾನು ಸ್ವಲ್ಪ ಗಮ್ಮನ್ನು ಹಾಕ್ತಾ ಇದ್ದೀನಿ ಹೀಗೆ. ನಂತರ ಈ ರೀತಿ ಸ್ಟೋನ್ ಚೈನ್ ಇರತ್ತಲ್ಲ ಅದನ್ನು ಕಾಯಿನ್ ಸುತ್ತಲೂ ಹೀಗೆ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನಂತರ ಮತ್ತೆ ಮತ್ತೆ ಗಮ್ಮನ್ನು ಹಾಕ್ತಾ ಇದ್ದೀನಿ ಈ ರೀತಿ ಮಿರರ್ಗೆ. ಇದಕ್ಕೂ ಸಹ ಬಾಲ್ ಚೈನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ ಸ್ಟಿಕ್ ಮಾಡೀನಿ. ಇದೇ ರೀತಿಯಲ್ಲಿ ಕಾಯಿನ್ಗೆ ಮತ್ತು ಮಿರರ್ ಏನು ಸ್ಟಿಕ್ ಮಾಡಿದ್ನಲ್ಲ ಅದಿಷ್ಟಕ್ಕೂ ನಾನು ಸ್ಟೋನ್ ಚೈನ್ನ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಫುಲ್ ಆಗಿದೆ. ಇವಾಗ ನಾನು ಸೆಂಟರಲ್ಲಿ ಫ್ಲವರ್ಗೆ ಸ್ಟಿಕ್ ಮಾಡಿದ್ನಲ್ವ ಅದಕ್ಕೂ ಸಹ ಇದೇ ರೀತಿಯಲ್ಲಿ ಬಾಲ್ ಚೈನ್ನ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಬಾಲ್ ಚೈನೆಲ್ಲ ಸ್ಟಿಕ್ ಆದಮೇಲೆ ಇಲ್ಲಿ ಸೆಂಟರಲ್ಲಿ ಸ್ವಲ್ಪ ಗ್ಲೂನ ಹಾಕಿಬಿಟ್ಟು ಈ ಫ್ಲವರ್ನ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಸುಂದರವಾದ ಹಾರ ರೆಡಿಯಾಗಿದೆ. ಇಷ್ಟೊಂದು ಶೈನಿಂಗ್ ಕಾಣಿಸ್ತಾ ಇದೆ ನೋಡಿ. ಕಲರ್ ಕಾಂಬಿನೇಷನ್ನು ಸೂಪರ್ ಆಗಿದೆ. ಮತ್ತು ಬಾಲ್ ಚೈನ್ ಎಲ್ಲ ಪಳಪಳ ಅಂತ ಹೊಳಿತಾ ಇದೆ. ಈ ರೀತಿಯ ಹಾರವನ್ನು ಮಾಡಿ ನೀವು ಸಹ ಈ ವರ್ಷದ ದೀಪಾವಳಿಯ ಧನಲಕ್ಷ್ಮಿ ಪೂಜೆಗೆ ಅಲಂಕಾರ ಮಾಡ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.